ಅದ್ವಿ ನಿನ್ನ ಗಾಡಿ ಒಂದು ಈ ಕಡೆ ನಿಲ್ಸಿದ್ರೆ ಸಕ್ಕದಾಗಿ ಕಾಣೋದು. ಹೆಂಗೆ ಕಾಣಿಸ್ತಿದೆ ನೋಡು ಮೂರು. ವಾಟ್ ಇಸ್ ಆಫ್ ಯೂಟ್ಯೂಬ್. ಓ ಕ್ರೇಜಿ. ವಾಟ್ ಇಸ್ ಆಫ್ ಯೂಟ್ಯೂಬ್. ಸೊ 10K ಫಾಲೋವರ್ಸ್ ಆಗಿದ್ದಕ್ಕೆ ಬ್ರೇಕ್ಫಾಸ್ಟ್ ಸೈಡ್ ಅನೌನ್ಸ್ ಮಾಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ಗುರು ನಾನು ಲೇಟ್ ಆಗಿದ್ದೀನಿ. ಕರೆಕ್ಟ್ ನಾನು 7 ಗಂಟೆಗೆ ಮೀಟಪ್ ಲೊಕೇಶನಲ್ಲಿ ಇರ್ತೀನಿ ಅಂತ ಹೇಳಿದ್ದೆ. ಸೊ 7 ಗಂಟೆಗೆ ನಾನು ಇರ್ತಿದ್ದೆ ಯಾವಾಗಲೂ. ಇದಕ್ಕಿಂತ ಮುಂಚೆ 3 ಮಾಡಿದ್ದೀನಿ. 3 ಬ್ರೇಕ್ಫಾಸ್ಟ್ ರೈಡಲ್ಲೂ 7 ಗಂಟೆಗೆ ಇರ್ತಿದ್ದೆ. ಬಟ್ ಈ ಸತಿ 7 ಗಂಟೆಗಿನ ಮನೆಯಲ್ಲೇ ಇದ್ದೀನಿ. ನಾವು ಪೆಟ್ರೋಲ್ ಹಾಕ್ಸ್ಬೇಕು. ಸೊ ಲೆಟ್ಸ್ ಸಿ. Bovo M14 Pro Plus ಅಂತ ಬರುತ್ತೆ. ಸೊ Pro Plusಸಲ್ಲಿ ಇದು ವೈಬ್ರೇಷನ್ ಡ್ಯಾಂಪ್ನರ್ ಇರುತ್ತೆ. ಸೊ ST ಮಾಲ್ ಆ್ಯಸ್ ಯೂಶ್ವಲ್ ನಮ್ಮ ಮೀಟಪ್ ಇರೋದು. ಯಾರು ಬಂದಿದ್ದಾರೆ ಏನು ಗೊತ್ತಿಲ್ಲ ನನಗೆ. ಲೆಟ್ಸ್ ಗೋ. ಓಹೋ ಲೈಕ್ ಲಿಟ್ರಲಿ ತುಂಬ ಎಕ್ಸೈಟೆಡ್ ಆಗಿದ್ದೆ. ಸೊ ಲದಾಖಿಂದ ಬಂದಮೇಲೆ ಫಸ್ಟ್ ಟೈಮ್ ಗಾಡಿ ಆಚೆ ತೆಗಿತಿದ್ದೀನಿ. ಲದಾಖಿಂದ ಬಂದಿದ್ದು 9th ಜುಲೈ ಲೆಕ್ಕ ಹಾಕ್ಕೊಳ್ಳಿ ನೀವು. August 9th. 1 ತಿಂಗಳು, ಆಲ್ಮೋಸ್ಟ್ 1.5 ತಿಂಗಳಾಯಿತು. ತುಂಬ ಜನಕ್ಕೆ ಡೌಟ್ ಇರುತ್ತೆ, ಇದು ಲೋಯಿಂದ ನಾರ್ಮಲ್ ಆಗೋ ತನಕ ಇಲ್ಲ 1-2 ನಿಮಿಷ ವಾರ್ಮಪ್ ಆದ ತಕ್ಷಣವೇ ಗಾಡಿ ಓಡಿಸ್ಬೇಕಂತ. ಹಂಗೇನಿಲ್ಲ, ನೀವು ಆನ್ ಮಾಡ್ಕೊಂಡು ಸ್ಲೋ ಆಗಿ ಓಡಿಸಿದ್ರೂ ಪರವಾಗಿಲ್ಲ. ಇವಾಗ ನಮ್ಮ ಮನೆಯಿಂದ ನಾನು ಪೆಟ್ರೋಲ್ ಬಂಕಿಗೆ ಬರೋಕ್ಕೆ ಸ್ಲೋ ಆಗಿ ಬರ್ತೀನಿ, ಇಲ್ಲೇ ಹತ್ರನೇ ಇದೆ. ಸೊ ನಾನು ಸ್ಟಾರ್ಟ್ ಮಾಡ್ಕೊಂಬಂದ್ರೆ ಏನು ತೊಂದರೆ ಇಲ್ಲ. ಸರ್ ಫುಲ್ ಮಾಡಿಸ್ಬಿಡ್ತೀನಿ, ಯಾಕಂದರೆ ಹೋಗೋ ಬರೋ ಡಿಸ್ಟೆನ್ಸು ಅಷ್ಟೇ ಇದೆ. ಬಿಡಿ ಸಾಕು. $1300 ಮುಂಜಾನೆ ಹೋಯ್ತು ಗುರು. ಲದಾಖ್ ಹೋಗಿ ಬಂದಮೇಲೆ ಫಸ್ಟ್ ಟೈಮು ಇದು ಮಾಡ್ತಿದ್ದೀನಿ, ಟ್ರಿಪ್ ರೀಸೆಟ್ ಮಾಡ್ತಿದ್ದೀನಿ. ಸೊ ಲದಾಖ್ ಫುಲ್ ಜರ್ನಿ ನೀವು 5000 ಕಿಲೋಮೀಟ್ರ್ ಆಯಿತು. ಲೆಟ್ಸ್ ಗೋ. 0 ಆಗಿದೆ. ಆರಾಮ್ಸೆ ಬ್ರದರ್. ಸೊ ಇವತ್ತು ಹೋಗ್ತಿರೋ ಲೊಕೇಶನ್ ಬಂದುಬಿಟ್ಟು ಪೆನುಕೊಂಡ. ಸೊ ಗ್ಲೌಸ್ ಹಾಕ್ಕೊಂಡು ಎಷ್ಟು ದಿನ ಆಗ್ಬಿಟ್ಟಿತ್ತು ಅಂದರೆ ಒಂಥರ ವಿಯರ್ಡ್ ಅನಿಸ್ತದೆ. ಸ್ವಲ್ಪ ಬ್ರೇಕಿನ್ ಆಗಬೇಕು. ಆಲ್ರೆಡಿ ಯಾರೋ ಒಬ್ಬರು ಬಂದುಬಿಟ್ಟಿದ್ದಾರೆ, ಗ್ರೂಪಲ್ಲಿ ಮೆಸೇಜ್ ಹಾಕ್ತಿದ್ದಾರೆ, ಬ್ರೋ ಯಾರು ಬಂದಿಲ್ಲ ಬ್ರೋ, ಏನು ಬ್ರೋ ನೀವು ಟೈಮ್ ಸೆನ್ಸ್ ಇಲ್ಲ ನಿಮಗೆ ಅಂತ. ಸೊ ಬೇಡ ಅಣ್ಣ. ಪೆನುಕೊಂಡ ಫೋರ್ಟ್ ಹೋಗ್ಬೇಕು ಇವಾಗ. ಸೊ 130 ಹೋಗೋದು 130 ಬರೋದಂದರೆ 260 ಕಿಲೋಮೀಟರ್ಸ್. ಸೊ 1 ಲೀಟ್ರ್ 25 ಅಂತ ಹಿಡ್ಕೊಂಡ್ರು 10 ಲೀಟ್ರು 11 ಲೀಟ್ರ್ ಹೋಗುತ್ತೆ, ಅರೌಂಡ್ 11 ಲೀಟ್ರ್. ಸೊ 11 ಲೀಟ್ರ್ ಅಂದರೆ 1200-1300 ಪೆಟ್ರೋಲೇ ಬೇಕು. ಸೊ ಅದಕ್ಕೆ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ. ಸೊ ಟ್ಯಾಂಕ್ ಕೆಪಾಸಿಟಿ 15 ಲೀಟ್ರ್ ಗೈಸ್. ಸೊ 15 ಲೀಟ್ರಲ್ಲಿ ಹೋಗಿ ಬರ್ಬೋದು ಈಸಿಯಾಗಿ. ಹೋಗಿ ಬಂದಮೇಲೂ ಒಂದು 2-3 ಲೀಟ್ರ್ ಉಳಿದಿರುತ್ತೆ. ಈ ಸಂಡೇನೂ ಪೊಲೀಸ್ ಬಂದಿದ್ದಾರೆ. ಸಂಡೇನೇ ಪೊಲೀಸ್ ಬರೋದು ಗೈಸ್ ಆ್ಯಕ್ಚುಲಿ. ಈ ಟೋಲ್ ಹತ್ರ ಎಲ್ಲ ನೀವು ನೋಡಿಬಿಟ್ರೆ, ಬರಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಟೋಲ್ ಹತ್ರ ಎಲ್ಲ ನೋಡಿಬಿಟ್ರೆ ನೀವು ಶಾಕ್ ಆಗಿಬಿಡ್ತೀರ. ಲಿಟ್ರಲಿ ಅಷ್ಟು ಜನ ಪೊಲೀಸಿಗೆ ಗೊತ್ತು ಇವತ್ತೆಲ್ಲರೂ ಬಂದಿರ್ತಾರೆ, ಇವತ್ತೇ ಹಾಕೋಬೋದು ಆರಾಮಾಗಿ ಅಂತ. ಸೊ ಎಕ್ಸಾಸ್ಟ್ ಇದ್ದರೆ ಈಸಿಯಾಗಿ ಸಿಗಾಕೋತೀರ. ಹಾ ಈ ಫೀಲ್ ಸಿಗದೆ ಎಷ್ಟು ದಿನ ಆಗ್ಬಿಟ್ಟಿದೆ ಗೈಸ್. ಸೊ ಬಂದಿದ್ದಾರೆ ಆಲ್ರೆಡಿ. ಬಸ್ಸು ಜಿಂದಾ ಇದೆ. ಅದೇ ಹಾಯ್ ಅಣ್ಣ. ಹಾಯ್ ಬ್ರೋ. ಹೊಸ ಗಾಡಿ ತೊಗೊಂಡು ತಡಿ ಬಸ್ಸು ಎಲ್ಲ ತೆಗಿತೀನಿ ತಡಿ ಸ್ವಲ್ಪ. ಓ ಇವರೆಲ್ಲ ನಮ್ಮವರಲ್ಲ, ಮುಂದೆ ಹೋಗಮ್ಮ. ಹೌದಾ, ಅಲ್ಲೇ ಹೋಗಮ್ಮ. ಇಲ್ಲ ಅಲ್ಲೇ ಹೋಗಮ್ಮ. ಹಾಂ ನಿಮ್ಮದೆಲ್ಲ ಗಾಡಿ ಐತಾ ಬ್ರೋ?
ಸರಿ ಸರಿ, ಅಲ್ಲೇ ಇರು, ಬಂದೆ. ಹಾಯ್, ಬನ್ನಿ ಬ್ರೋ, ಮುಂದೆ ಬನ್ನಿ ಅಲ್ಲಿ. ಓಕೆ ಗೈಸ್, ಬಾಯ್ಸ್ ಎಲ್ಲ ಬಂದಿದ್ದಾರೆ. ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಬಸ್ಸು ಬಂದಿದ್ದಾನೆ ಇವತ್ತು. ನೋಡಿ ಶಾಕ್ ಆಗಿಬಿಟ್ಟೆ. 2 ವರ್ಷ ಹಿಂದೆ ನೋಡಿದ್ದು, ಬೆಂಗಳೂರಲ್ಲೇ ಇದ್ದ, ಮೀಟ್ ಆಗ್ತಿದ್ವಿ. ಫುಲ್ ದಪ್ಪ ಇದ್ದ ಅವಾಗ, ತಳಗಾಗ್ಬಿಟ್ಟ ಅವ್ನು ಫುಲ್. ಸೊ ನೀವು ಇವತ್ತಿನ ಲೈನಪ್ ನೋಡ್ತೀರಾ ಅಂದರೆ ಆ್ಯಕ್ಟಿವಾ ಇದೆ, ಡ್ಯೂಕ್ 250, ನಮ್ಮ ಹಳೆ ಫ್ರೆಂಡು ಯಾವಾಗಲೂ ಬರ್ತಾರೆ. ಆಮೇಲೆ ನಮ್ಮ ಬಸ್ಸೊಂದು ಗಾಡಿ ಹೊಸದು 350 CV 350, ಡ್ಯೂಕ್ 390 ಮತ್ತು ಸುಜುಕಿ 250 ಇದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಜನ ಕಮ್ಮಿ ಬಂದಿದ್ದಾರೆ, ಬಿಕಾಸ್ ರೀಲ್ ರೀಚ್ ಆಗಿರಲಿಲ್ಲ. ಫುಲ್ ರೈಡಿಂಗ್ ಜಾಕೆಟ್ ಎಲ್ಲ ತೊಗೊಂಡ್ಬಿಟ್ಟಿಯಾ? ತಗೊಂಡೆ. ಯಾವತ್ತು? ನೀವೇ ಬಂದಿಲ್ಲ ರೈಡಿಗೆ. ಯಾವತ್ತು? ನೈಟಾ? ಅವತ್ತೇ ತಗೊಂಡೆ ಜಾಕೆಟ್. ಹೌದಾ? ಬಾವಣ. ಹಾಂ, ಬೇಡ ಮ್ಯಾಪ್ ಇಲ್ಲ, ದೇವನಹಳ್ಳಿ ಶೆಲ್ ಹತ್ರ ನಿಲ್ಸೋಣ. ಸೊ ಜನ ಕಮ್ಮಿ ಬಂದಿರ್ತಾರೆ ಅಂತ ನಿಮ್ಗೆ ಅನಿಸುತ್ತೆ, ಬಟ್ ಆಗಿದ್ದೇನೆಂದರೆ ಯೂಶ್ವಲಿ ಎವ್ರಿ ಬ್ರೇಕ್ಫಾಸ್ಟ್ ರೈಡು ನಾನು ಫ್ರೈಡೇ ಹಾಕ್ತೀನಿ ರೀಲು. ಸೊ ಈ ಫ್ರೈಡೇನೂ ನಾನು ರೀಲ್ ಹಾಕ್ಬೇಕಂತಲೇ ಅಂದ್ಕೊಂಡಿದ್ದೆ. ಸೊ ಫ್ರೈಡೇ ಮಾರ್ನಿಂಗ್ ರೆಕಾರ್ಡ್ ಮಾಡಿಬಿಟ್ಟು 2 ವೀಡಿಯೋ ರೆಕಾರ್ಡ್ ಮಾಡಿದೆ. ಒಂದು ಡೊನೇಷನ್ ಕೇಳೋಕ್ಕೆ. ಸೊ ಮುನ್ನವರ್ ಅಂತ ಒಬ್ಬರು ಲದಾಖಲ್ಲಿ ಮೆಕ್ಯಾನಿಕ್ ಸಿಕ್ಕಿದ್ರು. ಸೊ ಅವ್ರ ಅಮ್ಮ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ಸೊ ಅದಕ್ಕೆ ಡೊನೇಷನ್ ಕೇಳೋಣ ಅಂತ ಒಂದು ವೀಡಿಯೋ, ಬ್ರೇಕ್ಫಾಸ್ಟ್ ರೈಡ್ದು ಒಂದು ವೀಡಿಯೋ, 2 ವೀಡಿಯೋನ ನಾನು ಅವತ್ತು ಫ್ರೈಡೇ ಮಾರ್ನಿಂಗ್ ರೆಕಾರ್ಡ್ ಮಾಡಿ, ಸೊ ಆಮೇಲೆ ಇವತ್ತು ಫ್ರೈಡೇ ಅಲ್ಲ, ಸರಿ ಬ್ರೇಕ್ಫಾಸ್ಟ್ ರೈಡ್ ಬಿಡೋಣ ಅಂತ ಅಂದರೆ 11 ಗಂಟೆಗೆ ಕರೆಕ್ಟು ಮುನ್ನವರವ್ರು ಕಾಲ್ ಮಾಡಿಬಿಟ್ಟು ಬ್ರೋ ಎಲ್ಲ ಕಡೆ ಹೆವಿ ತೊಂದರೆ ಆಗ್ತಿದೆ, ನನಗೆ ದುಡ್ಡಿಲ್ಲ, ಸೊ ಆದಷ್ಟು ಬೇಗ ಹಾಕಿ ಇವರು ಅಂತ ಅಂದ್ಬಿಟ್ರು. ಸರಿ ಬಿಡು, ಬ್ರೇಕ್ಫಾಸ್ಟ್ ರೈಡ್ದೇನು ರೀಲು ಸಾಟರ್ಡೆ ಹಾಕೊಳ್ಳೋಣ, ಮುನ್ನವರವ್ರದ್ದು ಹಾಕಿದ್ರೆ ಆಯ್ತು ಇವತ್ತು ಅಂತ ಮುನ್ನವರವ್ರದ್ದು ಹಾಕ್ತೆ. ಸೊ ಆ ರೀಲು ಒಳ್ಳೆ ಓಡ್ತು. ಫ್ರೈಡೇ ಎಲ್ಲ ಯೂಶ್ವಲಿ ನನ್ನ ರೀಲು ಚೆನ್ನಾಗಿ ಓಡ್ತವೆ. ಅದಕ್ಕೆ ಸ್ಯಾಟರ್ಡೆ ನೆಕ್ಸ್ಟ್ ದಿನ ನಿನ್ನೆ ಏನು ಮಾಡಿದೆ, ಬ್ರೇಕ್ಫಾಸ್ಟ್ ರೈಡ್ ಹಾಕಿದೆ. ಸೊ ನಿನ್ನೆ ರೀಲು ಓಡಲಿಲ್ಲ, 7K ಏನೋ ಓಡ್ತು. ಅದರಲ್ಲಿ ಇಂಡಿಯಾ ಮ್ಯಾಚ್ ಬೇರೆ ಇತ್ತಾ. ಸೊ ಇಂಡಿಯಾ ಮ್ಯಾಚ್ ಇದ್ದರೆ ನನ್ನ ರೀಲ್ ಓಡೋಂಗಿಲ್ಲ. ಸೊ ಅಲ್ಗೋರಿದಮ್ ಆ ಥರ ಇದೆ ಸ್ವಲ್ಪ. ಸೊ ಹಂಗಾಗಿ ಕಮ್ಮಿ ರೀಚ್ ಆಯಿತು, 8K ಏನೋ ರೀಚ್ ಆಗಿತ್ತು. ಸೊ 8K ಅಲ್ಲಿ ಬಂದಿರೋರು ಜನ 8-9 ಜನ ಬಂದಿದ್ದಾರೆ. ಯಲಹಂಕಕ್ಕೆ ಬಂದ್ವಿ. ಯಲಹಂಕದಿಂದ ಇನ್ನೂ ಎಷ್ಟಪ್ಪ ಅಂದರೆ ಒಂದು 20 ಕಿಲೋಮೀಟ್ರ್ ಇರ್ಬೋದು ಇಲ್ಲಿಂದ. ಆ್ಯಕ್ಟಿವ್ ಇದೆ ಗೈಸ್ ನಮ್ಮ ಗ್ಯಾಂಗಲ್ಲಿ. ಪಾಪ ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ, ಮುಂದೆ ಬಂದಿದ್ದೀನಿ ಇವಾಗ. ಸೊ ಈ ಸ್ಟ್ರೆಚ್ ಏನಿದೆ ಅಲ್ಲ, ನನಗೆ ಹೆವಿ ಇಷ್ಟ ಗೈಸ್. ಯಾಕಂದರೆ ರೋಡು ಸಖತ್ತಾಗಿದೆ. ಆಮೇಲೆ ಎಲ್ಲೂ ಆ ಕಡೆ ರೋಡ್ ಬ್ರೇಕ್ ಇಲ್ಲ, ಕ್ಲೀನ್ ರೋಡು. 1-1.5 ಕಿಲೋಮೀಟ್ರ್ ಅಷ್ಟೇ ಇದೆ ಅದು ಸ್ಟ್ರೆಚ್ಚು. ಕ್ರೇಜ್ ಅನ್ಕೊಳ್ಳಿ ಆ ಟೋಲ್ ಮುಗಿದ ತಕ್ಷಣ. ಬರುತ್ತೀನೇನು ದೇವನಹಳ್ಳಿ.
ಇವಾಗ ಮಾಡೋಣ ಬ್ರೋ, ಡ್ರ್ಯಾಗ್ ಮಾಡೋಣ. ಸರಿ ಅದು ಡ್ರ್ಯಾಗು. ಹಾಂ ಬ್ರೋ ನೋಡ್ಕೊಳ್ಳಿ. ಟ್ರ್ಯಾಕ್ ಮಾಡಿ. ಪಿ ಎಲ್ಲ ಹೈ ಆಗ್ತೈತೆ ಬಿಡ್ರೋ. ಓ ಕ್ರೇಜಿ. ಇದೆ, ಯಾರು ಮಾಡಿಸಿಲ್ಲ, ಎಲ್ಲರದ್ದು ಸ್ಟಾಕ್ ಗಾಡಿನೇ. ಬಟ್ ಅದೇ ಗೈಸ್, ಸ್ವಲ್ಪ ಲಾಂಚ್ ಬೆಟ್ರ್ ಆದರೆ ನೀವೇ ಗೆಲ್ತೀರ. ಇದು ಹೆಂಗ್ ಇಷ್ಟು ಟ್ರಾಫಿಕ್ ಇವತ್ತು. ಹುಷಾರು ಕಣ ಬಸ್ಸು. ಅಯ್ಯೋ ಈ ಕಡೆ ಎಂಟ್ರಿ. ಇದೆಲ್ಲ ನೈಟ್ ಬಂದು ಅಭ್ಯಾಸ. ಫಾರ್ ದ ಫಸ್ಟ್ ಟೈಮ್ ಡೇಯಲ್ಲಿ ಕಮ್ಮಿಂಗ್ ಇಸ್ ದ. ಸೊ ಆ್ಯಕ್ಟಿವಾ ಏನು ನೋಡ್ತಿದ್ದೀರಲ್ಲ, ಅವರು ವಾಪಸ್ ಹೋಗ್ತಿದ್ದಾರೆ. ಸೊ 100 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಸೊ ಆ್ಯಕ್ಟಿವಾ ಎಲ್ಲ ತೊಗೊಂಬರೋದು ಇಟ್ಸ್ ನಾಟ್ ಸೇಫ್. ಬಾಯ್. ಓಕೆ, ಸೊ ಗೈಸ್ ಈ ಟೋಲ್ ಏನು ನೋಡ್ತಿದ್ದೀರಲ್ಲ, ಎಕ್ಸಾಕ್ಟ್ 100 ಕಿಲೋಮೀಟ್ರ್ ದೂರ ಇದೆ ನನ್ನ ರೂಮಿಂದ. ಸೊ ನನ್ನ ರೂಮ್ ಇರೋದು ಹೆಬ್ಬಾಳ. ಸೊ ಬೇಸಿಕಲಿ ಬೆಂಗಳೂರಿಂದ ಎಕ್ಸಾಕ್ಟ್ ಒಂದು 100 ಕಿಲೋಮೀಟ್ರ್ ದೂರ ಇದೆ ಈ ಟೋಲ್. ಯಾಕಂದರೆ ನಾನು ನಮ್ಮ ಊರಿಗೆ ಹೋಗಿದ್ನಲ್ಲ, ನಾನು ಇಲ್ಲಿ ಸ್ಟಾಪ್ ತೊಗೊಂಡಿದ್ದೆ ಒಂದು. ಸೊ ಎಕ್ಸಾಕ್ಟ್ 100 ಕಿಲೋಮೀಟ್ರ್ ಬಂದಮೇಲೆ ಇಲ್ಲಿ ಸ್ಟಾಪ್ ತೊಗೊಂಡಿದ್ದೆ. ಸೊ ಅದೇ ಟೀ ಅಂಗಡಿಯಲ್ಲಿ ಟೀ ಕುಡಿದು ನಾನು ಊರಿಗೆ ಹೋಗಿದ್ದು. ಅದ್ವಿ ನಿನ್ನ ಗಾಡಿ ಒಂದು ಈ ಕಡೆ ನಿಲ್ಲಿಸಿದ್ರೆ ಸಕ್ಕದಾಗಿ ಕಾಣೋದು. ಹೆಂಗೆ ಕಾಣಿಸ್ತಿದೆ ನೋಡಿ ಮೂರು. ಅವನು ಸ್ಟಿಕ್ಕರ್ ಬೇರೆ ಐತಲ್ಲ. ಓ ಹೊಸದಲ್ಲ. ಅಲ್ಲ ಹೊಸ ಅಂದರೆ ನಮ್ದು ಆದ್ಮೇಲೆ ಬಿಟ್ಟಿದ್ದದು. ಹ್ಞೂ. ಪೆನುಕೊಂಡ ಫೋರ್ಟ್, ಅನಂತಪುರ ಇಲ್ಲಿಂದ 78 ಕಿಲೋಮೀಟರ್ಸು. ಸೊ ಎಂಟ್ರಿ ಫೀ ಇದೆ ಅನ್ಸುತ್ತೆ. ಸೊ 4 ಇದೆ. ಹಾಂ. ಸೊ ಪೆನುಕೊಂಡ ಅಂದರೆ ನೀವು ನೋಡಿರ್ತೀರ, ಕರ್ವಿ ರೋಡ್ಸ್ ನೋಡಿರ್ತೀರ. ಸೊ ಅಲ್ಲಿಗೆ ಫೈನಲಿ ಎಂಟ್ರ್ ಆಗಿದ್ದೀವಿ. ಫುಲ್ ಕಮ್ಯುನಿಟಿನೇ ಇದೆ ಇಲ್ಲಿ ದೊಡ್ಡದು ಹಪ್ಪಡಲ್ಲೇ. ಸೊ ಗೂಗಲಲ್ಲಿ 130 ತೋರಿಸ್ತಿತ್ತು, ಬಟ್
ತುಂಬ ಜಾಸ್ತಿನೇ ಬಂದಿದ್ದೀವಿ, 145 150 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಫೈನಲಿ ಪೆನುಕೊಂಡ ನೋಡಿ ಮುಗಿಸಿದ್ವಿ. ಸೊ ಇವತ್ತು ಬಂದಿರೋ ಗಾಡಿ ತೋರಿಸೋದಾದರೆ ಡ್ಯೂಕ್ 390, ಡ್ಯೂಕ್ 390, ಡ್ಯೂಕ್ 390, ಡ್ಯೂಕ್ 390, ಡ್ಯೂಕ್ 250, ಇದು ವಿಶ್ರಾಮು ಮತ್ತು ನಮ್ಮ ಬಸ್ಸೊಂದು ಹೊಸದು ಹೊಂಡಾ CB 350 ಇದೆ. ಸೊ ಟೋಟಲ್ಲು 7 ಗಾಡಿ ಅನಿಸುತ್ತೆ ಗೈಸ್. ಏನಾಯಿತು? ಕ್ರೇಜಿ. ಇರಿ ಬ್ರೋ ವೇಟ್ ಕಮ್ಮಿ. ಸೊ ರೈಡ್ ಎಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲೇ ಬಂದಿದ್ದೀವಿ ಇವಾಗ. ಯಾವುದೈತು ಗುರು ಇಲ್ಲಿ? ಶಫಾಲಿ ಭಾಯ್. ಓಕೆ ಗೈಸ್, ಫೈನಲಿ ದೇಸಿ ಮಸಾಲ ಅಲ್ಲಿ ಊಟ ಮುಗಿಸಿ ನಾವು ವಾಪಸ್ ಮನೆ ಕಡೆ ಹೊರಡ್ತಿದ್ದೀವಿ. ಇಲ್ಲಿಂದ ನಮ್ಮ ಮನೆ 40 ಕಿಲೋಮೀಟ್ರ್ ಇದೆ. ಸೊ ಈ ದೇಸಿ ಮಸಾಲ ಬಫೆ, ಅನ್ಲಿಮಿಟೆಡ್ ಊಟ, ವೆಜ್ಜು, ಐಸ್ ಕ್ರೀಮು, ಜಾಮೂನು, ಅದು ಇದು ಎಲ್ಲ ಇತ್ತು. 4 ರೊಟ್ಟಿ, ಸ್ವಲ್ಪ ರೈಸು, ಫುಲ್ ಇದೆಲ್ಲ ತಿಂದ್ಬಿಟ್ಟೆ. ಐಸ್ ಕ್ರೀಮು, ಜಾಮೂನು ಹೆವಿ ಹೊಡೆದ್ಬಿಟ್ಟೆ. ಸೊ ಇದು ಬ್ರೇಕ್ಫಾಸ್ಟ್ ರೈಡ್ ಆಗಿತ್ತು ಆನ್ ರೀಚಿಂಗ್ 10K ಫಾಲೋವರ್ಸ್. ಸೊ 10K ಅಂದರೆ ಇವಾಗ 4K ರೀಚ್ ಆದಮೇಲೆ ನಾನು ಮಾಡಿರಲಿಲ್ಲ. 4K ಆದಮೇಲೆ 5K ರೀಚ್ ಆದಮೇಲೆ ನಾನು ಮಾಡಬೇಕಿತ್ತು, ಬಟ್ ಮಾಡಿರಲಿಲ್ಲ. ಲದಾಖ್ ಹೋಗಿದ್ನಲ್ಲ, ಸೊ ಡೈರೆಕ್ಟ್ ಇವಾಗೇ ಮಾಡಿದ್ದೀನಿ. ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವೀಡಿಯೋಸೊಂದಿಗೆ ನಿಮ್ಮ ಮುಂದೆ ಬರ್ತಿರ್ತೀನಿ. ಸೊ ಫಾಲೋ ಮಾಡ್ಕೊಳ್ಳಿ ಗೈಸ್. ಸಿಗೋಣ, ಬಾಯ್.